ವಿವಿಧ ಮೂಲಭೂತ ಸೌಕರ್ಯಕ್ಕಾಗಿ ಒತ್ತಾಯಿಸಿ ಗ್ರಾಮ ಆಡಳಿತ ಅಧಿಕಾರಿಗಳು ಕೈಗೊಂಡಿರುವ ಅನಿರ್ದಿಷ್ಟಾವಧಿಯ ಮುಷ್ಕರ ನ್ಯಾಯಸಮ್ಮತವಾಗಿದ್ದು, ಸರ್ಕಾರ ಕೂಡಲೇ ಸವಲತ್ತು ಕಲ್ಪಿಸಲು ಕ್ರಮ ಕೈಗೊಳ್ಳಬೇಕೆಂದು ಶಾಸಕ ಎ. ಮಂಜು ಆಗ್ರಹಿಸಿದರು. ಶನಿವಾರ ತಾಲೂಕು ಕಚೇರಿ ಆವರಣದಲ್ಲಿ ಕಳೆದ 6 ದಿನಗಳಿಂದ ಗ್ರಾಮ ಆಡಳಿತ ಅಧಿಕಾರಿಗಳು ಕೈಗೊಂಡಿರುವ ಮುಷ್ಕರ ಸ್ಥಳಕ್ಕೆ ಭೇಟಿ ನೀಡಿ ಸಮಸ್ಯೆ ಆಲಿಸಿ ಮನವಿ ಸ್ವೀಕರಿಸಿದ ಬಳಿಕ ಮಾತನಾಡಿದ ಅವರು, ಗ್ರಾಮ ಆಡಳಿತಾಧಿಕಾರಿಗಳು ವೈಯಕ್ತಿಕವಾದ ಯಾವುದೇ ಸಮಸ್ಯೆ ಮುಂದಿಟ್ಟುಕೊಂಡು ಮುಷ್ಕರ ಕೈಗೊಂಡಿಲ್ಲ. ತುಂಬಾ ಅವಶ್ಯಕವಿರುವ ಮೊಬೈಲ್ ತಂತ್ರಾಂಶಗಳ ಸೌಕರ್ಯ, ಕೆಸಿಎಸ್ಆರ್ ನಿಯಮದಡಿ ಅಂತರ್ಜಿಲ್ಲಾ ವರ್ಗಾವಣೆ, ಕಂದಾಯ ಇಲಾಖೆ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಎಲ್ಲಾ ವೃಂದಗಳನ್ನು ಒಳಗೊಂಡ ಅನುಕಂಪದ ನೇಮಕಾತಿಯ ತಿದ್ದುಪಡಿ, ಕರ್ತವ್ಯ ವೇಳೆ ಜೀವಹಾನಿಯಾದಾಗ ಕುಟುಂಬದವರಿಗೆ 50 ಲಕ್ಷ ರು ಪರಿಹಾರ, ಗ್ರಾಮ ಸಹಾಯಕರಿಗೆ ಸೇವಾ ಭದ್ರತೆಯನ್ನು ಒದಗಿಸುವುದು ಸೇರಿದಂತೆ ಹಲವು ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಹೋರಾಟ ಮಾಡುತ್ತಿದ್ದಾರೆ. ಇವುಗಳನ್ನು ಹಂತ ಹಂತವಾಗಿ ಸರ್ಕಾರ ಅನುಷ್ಠಾನಕ್ಕೆ ತರುವ ಅಗತ್ಯವಿದೆ ಎಂದರು. 1 ವಾರ ಕಾಲ ಮುಷ್ಕರ ಕೈಗೊಂಡಿದ್ದರೂ ಕೂಡ ಸರ್ಕಾರ ಯಾವುದೇ ಗಮನ ಹರಿಸಿಲ್ಲ. ಮುಂಬರುವ ಅಧಿವೇಶನದಲ್ಲಿ ಈ ಬಗ್ಗೆ ವಿಷಯ ಪ್ರಸ್ತಾಪಿಸಿ ಗ್ರಾಮ ಆಡಳಿತಾಧಿಕಾರಿಗಳ ಬೇಡಿಕೆ ಅನುಷ್ಠಾನಕ್ಕೆ ತರುವಂತೆ ಒತ್ತಾಯಿಸಲಾಗುವುದು ಎಂದು ಅವರು ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಗ್ರಾಮ ಆಡಳಿತಾಧಿಕಾರಿಗಳ ಸಂಘದ ಅಧ್ಯಕ್ಷ ಪುನೀತ್, ಪದಾಧಿಕಾರಿಗಳಾದ ಹರೀಶ್, ಮೋಹನ್ ನಾಯ್ಕ್, ಖಜಾಂಚಿ ಮಾಲಾಶ್ರೀ ಸೇರಿದಂತೆ 30ಕ್ಕೂ ಹೆಚ್ಚು ಮಂದಿ ನೌಕರರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ. ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಇದ್ದು ಅವರು ಕೆಲಸ ಮಾಡೋದಕ್ಕೆ ರೂಮ್ ಕೊಡೋದಾಗ್ಲಿ ಅಥವಾ ಅವರಿಗೆ ಕ್ವಾರ್ಟರ್ಸ್ ಕೊಡೋದಾಗ್ಲಿ, ಅವರಿಗೆ ಈ ಕಂಪ್ಯೂಟರ್ ಕೊಡೋದಾಗ್ಲಿ ಎಲ್ಲದನ್ನು ಕೂಡ ಸರ್ಕಾರ ಒದಗಿಸಿಕೊಡಬೇಕು. ಅದರಲ್ಲಿ ಈ ರೀತಿಯಾದಂತಹ ಸೌಕರ್ಯಗಳು ಕೊಡದಲೇ ಅವ್ರಿಗೆ ಅನ್ಯಾಯ ಆಗ್ತಾ ಇರ್ತಕ್ಕಂಥದ್ದು, ಅವ್ರಿಗಿಂತ ಜಾಸ್ತಿ ರೈತರಿಗೆ ಅನ್ಯಾಯ ಆಗ್ತಾ ಇದೆ ಅಂತಕ್ಕಂಥದ್ದು ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ. ಕೂಡಲೇ ಸರ್ಕಾರ ಗಮನ ಹರಿಸಿ ಅವರ ಪ್ರಮೋಷನ್ ಇರ್ಬೋದು, ಅವರ ಬೇಡಿಕೆಗಳನ್ನು ಈಡೇರಿಸತಕ್ಕಂಥದ್ದು ಆಗಬೇಕು. ಆದಾಗ ಇಡೀ ರಾಜ್ಯದಲ್ಲಿ ಅಷ್ಟು ಸರ್ಕಾರಿ ನೌಕರಿಗಳಿಗೆ ಪ್ರಮೋಷನ್ ಇಲ್ಲ, ಬೇರೆ ಜಿಲ್ಲೆಯಿಂದ ಬಂದು ಇಲ್ಲಿ ಕೆಲಸ ಮಾಡ್ತಾ ಇರಲಿಲ್ಲ, ಅಲ್ಲಿ ಹೋಗೋಕ್ಕಾಗಲ್ಲ ಅಂದರೆ ಅವರು ಕೂಡ ನಮ್ಮಂಥವ್ರು ಅನ್ನೋದನ್ನ ಭಾವನೆಯನ್ನು ಸರ್ಕಾರ ಇಟ್ಕೋಬೇಕು. ಬಹುಶಃ ಇದನ್ನ ಈ ಬಾರಿ ಸದನದಲ್ಲಿ ನಿಮ್ಮ ಪರವಾಗಿ ಧ್ವನಿ ಎತ್ತಿ ಮೂಲಭೂತ ಸೌಕರ್ಯ ಅವರಿಗೆ ಒದಗಿಸಿಕೊಟ್ಟು ಅವರಿಂದ ರೈತರಿಗೆ ಒಳ್ಳೆಯದಾಗ್ತಕ್ಕಂಥ ಕೆಲಸಗಳನ್ನು ಮಾಡೋದಕ್ಕೆ ಸರ್ಕಾರ ಮುಂದಾಗಬೇಕು. ಇಲ್ಲದೇ ನಾವು ಅಸೆಂಬ್ಲಿನಲ್ಲಿ ನಮ್ಮದೇ ಆದಂಥ ಅವರ ಪರವಾಗಿ ಹೋರಾಟ ಇರುತ್ತೆ ಅಂತಕ್ಕಂಥ ಈ ಸಂದರ್ಭದಲ್ಲಿ